ವಿಜಯ್ ಗ್ರೀನ್ ಸಿಗ್ನಲ್ ಕೊಟ್ಟರು. ತ್ರಿಷಾ ಸಿನಿಮಾಗೆ ಶಾಕ್. ಭಾರಿ ನಿರಾಸೆಯಲ್ಲಿ ನಟ ಸೂರ್ಯ ಅಭಿಮಾನಿಗಳು. ಹೌದು, ಕಾಲಿವುಡ್ ನಟ ಸೂರ್ಯ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ವಿಭಿನ್ನ ಕತೆ ಹೊಂದಿರುವಂತಹ ಸಿನಿಮಾಗಳ ಮೂಲಕ ಭಾರಿ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಕಂಗುವ ರೆಟ್ರೋ ಸಿನಿಮಾಗಳ ಮೂಲಕ ಜನರ ಎದುರು ಬಂದಿದ್ದ ಸೂರ್ಯ ಈಗ ಹಿಟ್ ಸಿನಿಮಾಗಾಗಿ ಕಾಯ್ತಿದ್ದಾರೆ. ಸದ್ಯ ಸೂರ್ಯ ಹಾಗೂ ತ್ರಿಷಾ ಅವರು ನಟಿಸಿದಂತಹ ಕರುಪ್ಪ ಸಿನಿಮಾ ಮೂಲಕ ಪ್ರೇಕ್ಷಕರ ಎದುರು ಇಬ್ರು ಕೂಡ ಜೋಡಿಯಾಗಿ ಬಂದಿದ್ದಾರೆ. ಸ್ಟಾರ್ ನಟ ಸೂರ್ಯ ಬಹಳ ಸಮಯದಿಂದ ಸೂಪರ್ ಹಿಟ್ ಸಿನಿಮಾಗಾಗಿ ಕಾಯ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ರು ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟೊಂದೇನು ಹಿಟ್ ಕೊಡ್ಲಿಲ್ಲ, ಜೊತೆಗೆ ಸೂಪರ್ ಹಿಟ್ ಅಂತೂ ಆಗ್ಲೇ ಇಲ್ಲ. ಕೆಲ ಸಮಯದ ಹಿಂದೆ ರೆಟ್ರೋ ಸಿನಿಮಾ ಪ್ರೇಕ್ಷಕರನ್ನ ಮನಗೆಲ್ಲಲು ವಿಫಲ ಕೂಡ ಆಗಿತ್ತು. ಇದರೊಂದಿಗೆ ಸೂರ್ಯ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಕೂಡ ಎದುರಾಗಿತ್ತು. ಯಾಕಂದ್ರೆ ಸೂರ್ಯಂಗೆ ಒಂದಷ್ಟು ಜನ ಫ್ಯಾನ್ಸ್ ಬೇಸ್ ಇದೆ. ಸೊ ಅವರ ಸಿನಿಮಾಗಳು ಹಿಟ್ ಆಗಬೇಕು, ಸೂಪರ್ ಹಿಟ್ ಆಗಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಯಾವುದೂ ಕೂಡ ಹಿಟ್ ಆಗಲಿ ಸೂಪರ್ ಹಿಟ್ ಆಗಲಿ ಯಾವುದು ಇತ್ತೀಚಿನ ದಿನಗಳಲ್ಲಿ ಆಗಲಿಲ್ಲ. ಇದರ ನಡುವೆ ಕರೂಪ ಸಿನಿಮಾ ಅಭಿಮಾನಿಗಳಲ್ಲಿ ಭಾರಿ ನಿರೀಕ್ಷೆ ಕೂಡ ಮೂಡಿಸಿತ್ತು. ಈ ಸಿನಿಮಾ ಇವತ್ತು ಬಿಡುಗಡೆಯಾಗಿದೆ. ನಟ ಅರ್ಜಯ್ ಬಾಲಾ ಈ ಸಿನಿಮಾ ನಿರ್ದೇಶನವನ್ನ ಮಾಡಿದ್ದಾರೆ. ಸ್ಟಾರ್ ನಟಿ ತ್ರಿಷಾ ಕೃಷ್ಣನ್ ಪ್ರಮುಖ ಪಾತ್ರದಲ್ಲಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ನಟ ಸೂರ್ಯ ವಕೀಲನ ಪಾತ್ರವನ್ನ ನಟಿಸಿದ್ದು, ಆಲ್ರೆಡಿ ಅವರು ಜೈ ಭೀಮ್ ಅನ್ನೋ ಸಿನಿಮಾದಲ್ಲೂ ಕೂಡ ಲಾಯರ್ ಪಾತ್ರವನ್ನ ಮಾಡಿದ್ದಾರೆ. ಅದ್ಭುತವಾಗಿದೆ ಅವರ ಆಕ್ಟಿಂಗ್. ಇನ್ನೂ ಕೂಡ ಆ ಸಿನಿಮಾವನ್ನ ಯಾರೇನೂ ನೋಡಿಲ್ಲ, ಹೋಗಿ ಆ ಸಿನಿಮಾವನ್ನ ನೋಡಿ. ಅದ್ಭುತವಾದ ಸಿನಿಮಾ ಅಂತ ಹೇಳ್ತೀನಿ. ಈಗ ಈ ಒಂದು ಸಿನಿಮಾದಲ್ಲೂ ಕೂಡ ನಟ ಸೂರ್ಯ ಅವರು ವಕೀಲನ ಪಾತ್ರವನ್ನ ನಟಿಸಿದ್ದಾರೆ. ಪ್ರೇಕ್ಷಕರನ್ನ ಸಿನಿಮಾ ಥಿಯೇಟರ್ಗೆ ಸೆಳೆಯಲು ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬಹುದು. ಆದರೆ ಈ ಒಂದು ಸಿನಿಮಾ ಹಿಟ್ ಆಗುತ್ತೆ ಅಂದುಕೊಳ್ತಿರುವಾಗಲೇ ಸಿನಿಮಾ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಈ ಒಂದು ಕರುಪ್ಪ ಸಿನಿಮಾ ಹಿಟ್ ಆಗುತ್ತೆ, ಸಕ್ಸಸ್ ಆಗುತ್ತೆ, ಸೂಪರ್ ಆಗಿದೆ ಸಿನಿಮಾ, ಸೂಪರ್ ಆಗಿ ಹಿಟ್ ಆಗಬಹುದು ಅಂತ ಅನ್ಕೊಂಡಿದ್ರು ಅಭಿಮಾನಿಗಳು. ಅಷ್ಟರೊಳಗಡೆ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಇತ್ತೀಚೆಗಷ್ಟೇ ತಮಿಳುನಾಡು ಸಿಎಂ ವಿಜಯ್ ಅವರು ಕಾಲಿವುಡ್ ಸಿನಿಮಾಗಳಿಗೆ ವಿಶೇಷ ಶೋಗಳಿಗೆ ಅನುಮತಿಯನ್ನ ನೀಡಿ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಹಲವು ದಿನಗಳಿಂದ ತಮಿಳುನಾಡಲ್ಲಿ ಸಿನಿಮಾಗಳಿಗೆ ಸ್ಪೆಷಲ್ ಶೋ ನಡೆಸಲು ಅನುಮತಿ ನೀಡ್ತಿರಲಿಲ್ಲ. ಆದರೆ ವಿಜಯ್ ಅವರು ಸಿಎಂ ಆದ ಬಳಿಕ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಸ್ಪೆಷಲ್ ಶೋ ನಡೆಸಲು ಅನುಮತಿಯನ್ನ ವಿಜಯ್ ಅವರು ಕೊಟ್ಟಿದ್ದಾರೆ. ಇದರಂತೆ ಮೇ 14 ಹಾಗೆ 15ರಂದು ಸ್ಪೆಷಲ್ ಶೋ ಕೂಡ ಏರ್ಪಡಿಸಲು ಚಿತ್ರತಂಡಕ್ಕೆ ಅನುಮತಿಯನ್ನ ನೀಡಲಾಗಿತ್ತು. ಆದರೆ ಇದೇ ವೇಳೆ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿತ್ತು. ಇಂದು ಕರುಪ್ಪ ಸಿನಿಮಾಗೆ ಯಾವುದೇ ಸ್ಪೆಷಲ್ ಶೋ ಸಿಕ್ಕಿರಲಿಲ್ಲ. ಸ್ಪೆಷಲ್ ಶೋ ರದ್ದಾಗಿದೆ. ಯಾಕೆ? ವಿಶ್ವದಾದ್ಯಂತ ಪ್ರೀಮಿಯರ್ಗಳಿಗೆ ಕೇವಲ ಕೆಲವು ಗಂಟೆಗಳ ಮೊದಲು ನಟ ಸೂರ್ಯ ಅವರು ಕರುಪ್ಪ ಸಿನಿಮಾಗೆ ಸಂಕಷ್ಟ ಎದುರಾಗಿತ್ತು. ಕೆಲವು ಅನಿವಾರ್ಯ ಕಾರಣಗಳಿಂದ ಕರುಪ್ಪ ಸಿನಿಮಾದ 9 ಗಂಟೆ ಶೋಗಳನ್ನು ರದ್ದು ಮಾಡುವುದಾಗಿ ನಿರ್ಮಾಪಕ SR ಪ್ರಭು ಘೋಷಣೆಯನ್ನ ಮಾಡಿದ್ರು. ಆದರೆ ಆ ಸಿನಿಮಾ ತಡವಾಗಲು ಕಾರಣ ಏನು ಅಂತ ಹೇಳ್ಬಿಟ್ಟು ಇದುವರೆಗೂ ಕೂಡ ಆ ಒಂದು ಟೀಮ್ ಆಗಲಿ ಯಾರಾಗಲಿ ಸ್ಪಷ್ಟನೆಯನ್ನ ನೀಡಿಲ್ಲ. ಇದರೊಂದಿಗೆ ಎಂದಿನಂತೆ ರೆಗ್ಯುಲರ್ ಶೋಗಳ ಮೂಲಕವೇ ಚಿತ್ರದ ಪ್ರದರ್ಶನ ಆರಂಭವಾಗಿದೆ. ಸ್ಪೆಷಲ್ ಶೋಗೆ ಅನುಮತಿ ಸಿಕ್ಕ ಕಾರಣ ನಟ ಸೂರ್ಯ ತ್ರಿಷಾ ಅಭಿಮಾನಿಗಳು ಥಿಯೇಟರ್ ಎದುರು ಆಗಮಿಸಿದ್ರು. ಆದರೆ ವಿಶೇಷ ಶೋಗಳು ರದ್ದಾದ ಕಾರಣ ಅಭಿಮಾನಿಗಳಿಗೆ ತೀವ್ರ ನಿರಾಸೆ ಆಗಿದೆ. ಯಾಕಂದ್ರೆ ಒಂದು ವಿಶೇಷ ಶೋ ಇದೆ ಅಂತಂದಾಗ ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ ಎಲ್ಲರೂ ಕೂಡ. ನಾವು ಹೋಗಿ ನೋಡ್ಬೋದು, ನಾವು ಮೊದಲೇ ನೋಡ್ಬೋದು ಸಿನಿಮಾವನ್ನ ಅಂತ. ಬಟ್ ಅದು ರದ್ದಾಗಿರೋದು ನಿರಾಸೆ ಅಂತಾನೆ ಹೇಳ್ಬಹುದು. ಈ ಸಿನಿಮಾ ಬಗ್ಗೆ ಭಾರಿ ನಿರೀಕ್ಷೆ ಕ್ರಿಯೇಟ್ ಆಗಿದ್ದ ಕಾರಣ ವಿಶೇಷ ಶೋಗಳಿಗೆ ಭಾರಿ ಬೇಡಿಕೆ ಕೂಡ ಇತ್ತು. ಆದರೆ ಈ ವಿಶೇಷ ಶೋಗಳು ಆರಂಭ ಮಾಡದ ಬಗ್ಗೆ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿರೋದೇ ಕಡಿಮೆ, ಅದರಲ್ಲೂ ನಿರಾಸೆ ಆಯಿತು ಅಂತ ಸಿನಿಮಾಗೆ ಹೋಗ್ದಲ್ಲೇ ಸಿನಿಮಾವನ್ನು ನೋಡ್ದಲ್ಲೇ ಥಿಯೇಟರ್ಗಳು ಆಲ್ರೆಡಿ ಎಲ್ಲ ಥಿಯೇಟರ್ಗಳು 90% ಥಿಯೇಟರ್ಗಳು ಇಲ್ಲ. ಈಗ ನೆಟ್ಫ್ಲಿಕ್ಸ್ ಅಂತೆ, ಪ್ರೈಮ್ ಅಂತೆ, ಅದು ಇದು ಅಂತ ಬಂದು ಥಿಯೇಟರ್ಗಳು ಬೀಗ ಹಾಕೊಳ್ತಾ ಇದ್ದಾರೆ. ಇದೇ ರೀತಿ ನಿರಾಸೆ ಆಗ್ತಿದೆ, ಸಿನಿಮಾ ಚೆನ್ನಾಗಿಲ್ಲ ಅಂತ ಥಿಯೇಟರ್ಗೆ ಹೋಗೋದು ಬಿಟ್ಟರೆ ಇನ್ನು ಉಳಿದಿರುವಂತಹ ಥಿಯೇಟರ್ಗಳು ಕ್ಲೋಸ್ ಆಗುವಂಥ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.